ಇನ್ನು ಬೆಂಗಳೂರಿನಲ್ಲಿ ಈ ಬಿಬಿಎಂಪಿಗೆ ಸೇರಿದ ಜಾಗಗಳಿರ್ತವಲ್ಲ, ಅದನ್ನ ಯಾರು ಹೇಗೆ ಹೆಂಗ್ ಬೇಕಾದರೂ ಬಳಸ್ಕೋಬಹುದು. ಹಲವಾರು ವರ್ಷಗಳಿಂದ ಖಾಸಗಿಯವರು ಅಕ್ರಮವಾಗಿ ಬಿಬಿಎಂಪಿ ಜಾಗವನ್ನ ಬಳಸ್ಕೊಳ್ತಾ ಇದ್ರು. ಇದಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬಿಬಿಎಂಪಿಯವರು ವರ್ತಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಜಾಗ ಯಾವುದು ಅಂತ ನೋಡೋಣ ಬನ್ನಿ. ಬಿಬಿಎಂಪಿ ತನ್ನ ಆಸ್ತಿಯನ್ನು ಉಳಿಸಿಕೊಳ್ಳೋದಕ್ಕೆ ಯಾವುದೇ ರೀತಿಯಂಥ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ. ಜೊತೆಗೆ ಬಿಬಿಎಂಪಿಯ ಆಸ್ತಿಯಲ್ಲಿ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಕೊಳ್ಳೆ ಹೊಡಿಬೋದು ಅನ್ನೋದಕ್ಕೆ ಇದೊಂದು ಸ್ಥಳ ಎಕ್ಸಾಂಪಲ್. ಯಾಕಂದರೆ ಇಲ್ಲಿ ಅಂದರೆ ವಾರ್ಡ್ ನಂಬರ್ 12ರಲ್ಲಿ ಶೆಟ್ಟಿಹಳ್ಳಿ ಲೇಔಟ್ ಏನಿದೆ, ಇಲ್ಲಿ ಒಂದು ಪಾರ್ಕ್ ಇದೆ, ಜೊತೆಗೆ ಮೈದಾನ ಇದೆ, ಆಟದ ಮೈದಾನ. ಅದನ್ನು ಯಾವ ಮಟ್ಟಕ್ಕೆ ಅಕ್ರಮವಾಗಿ ಯಾರೋ ಖಾಸಗಿ ಕಾಂಟ್ರಾಕ್ಟರ್ಗಳು ಯಾವ ರೀತಿಯಾಗಿ ವಶಪಡಿಸ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ತಮ್ಮ ಸಾಮಗ್ರಿಗಳನ್ನು ಹಾಕ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬಹುದು. ಜೊತೆಗೆ ಇಲ್ಲಿ ವಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬಿಎಂಟಿಸಿ ಮೈದಾನದಲ್ಲಿ ಖಾಸಗಿ ಕಂಪನಿಯ ಕಾಂಟ್ರಾಕ್ಟರ್ ದರ್ಬಾರ್. ಹೌದು, ಅಪರಿಚಿತರಾಗ್ಲಿ ಪರಿಚಿತರೇ ಆಗ್ಲಿ ನಮ್ಮ ಜಾಗದಲ್ಲಿ ಬಂದು ಟೆಂಟ್ ಕಟ್ಕೊಂಡು ಕಟ್ಟಡ ಸಾಮಗ್ರಿಗಳನ್ನು ಹಾಕೊಂಡ್ರೆ ಸುಮ್ಮನೆ ಇರ್ತೀವಾ? ಒಂದು ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟು ಜಾಗ ಖಾಲಿ ಮಾಡಿಸ್ತೀವಿ, ಇಲ್ಲ ಬಿಬಿಎಂಪಿಗೆ ಮಾಹಿತಿ ಕೊಟ್ಟು ಖಾಲಿ ಮಾಡಿಸುವ ಪ್ರಯತ್ನ ಮಾಡ್ತೀವಿ. ಒಟ್ನಲ್ಲಿ ನಮ್ಮ ಜಾಗದಲ್ಲಿ ಇರದಂತೆ ಮಾಡ್ತೀವಿ. ಆದರೆ ನಮ್ಮ ಬಿಬಿಎಂಪಿ ಜಾಗದಲ್ಲಿ ಯಾರು ಏನು ಬೇಕಾದರೂ ಮಾಡ್ಕೊಬಹುದು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ಮಟ್ಟಿಗಾಗಿದೆ. ವಾರ್ಡ್ ನಂಬರ್ 12ರ ಶೆಟ್ಟಿಹಳ್ಳಿ ಬಳಿಯ ಬಿಬಿಎಂಪಿ ಆಟದ ಮೈದಾನದ ಕಟ್ಟಡ ಸಾಮಗ್ರಿಗಳ ಹಾಗೂ ಕೆಲಸಗಾರರಿಗೆ ಟೆಂಟ್ ಅನ್ನು ಹಾಕಿಕೊಡಲಾಗಿದೆ. ಅದು ಕಳೆದ 2 ವರ್ಷಗಳಿಂದ. ಇದರಿಂದ ರೋಸಿ ಹೋಗಿದ್ದಂತಹ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಖಾಸಗಿ ಕಾಂಟ್ರಾಕ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಲ್ಲಿ ರಾಜ್ ಕಲ್ವೆ ವರ್ಕ್ ಅಂತ ಸ್ಟಾರ್ಟ್ ಮಾಡಿದ್ರು. ಅವಾಗ ಒಂದು ಶೆಡ್ ಬಂತು, ಸಮ್ ಮೆಟೀರಿಯಲ್ಸ್ ಬಂತು, ರಾಜ್ ಕಲ್ವೆ ವರ್ಕ್ ನಡೀತು. ವರ್ಕ್ ಆದಮೇಲೆ ಆ ಮೆಟೀರಿಯಲ್ ಕ್ಲಿಯರ್ ಮಾಡಬೇಕು ತಾನೆ. ಒಂದು ಶೆಡ್ ಇದ್ದಿದ್ದು ಈಗ ಬೆಳೀತಾ 4 ಶೆಡ್ ಆಯಿತು. ಕಾಂಟ್ರಾಕ್ಟರ್ ಏನು ಮಾಡಿದ್ದಾನೆ ಅಂದರೆ ಅವ್ನು ಎಲ್ಲೋ ನಡೆಯೋ ಕೆಲಸದ ಮೆಟೀರಿಯಲ್ ಎಲ್ಲ ಇಲ್ಲಿ ಡಂಪ್ ಮಾಡ್ತಾ ಇದ್ದಾರೆ. ಎಲ್ಲೋ ಲೇಬರ್ಗಳಿಗೆಲ್ಲ ಇಲ್ಲಿ ಮನೆ ಮಾಡಿಕೊಟ್ಟಿದ್ದಾನೆ. ನಮ್ಮ ಏರಿಯಾದಲ್ಲಿ ಯಾವುದೇ ಗೌರ್ಮೆಂಟ್ ವರ್ಕ್ ಎಟ್ ಪ್ರೆಸೆಂಟ್ ನಡೀತಾನೆ ಇಲ್ಲ. ನಮ್ಮ ಏರಿಯಾದಲ್ಲಿ ವರ್ಕ್ ನಡೆದ್ರೆ ಮೆಟೀರಿಯಲ್ ಇಟ್ಕೊಂಡ್ರೆ ಪರವಾಗಿರಲಿಲ್ಲ. ಎಲ್ಲೋ ನಡೆಯೋ ವರ್ಕಿಗೆ ಇಲ್ಲಿ ಯಾಕೆ ಮೆಟೀರಿಯಲ್ ಇಟ್ಕೋಬೇಕು? ಅವನು ವಕೆಟ್ ಮಾಡಬೇಕಂತ ನಮ್ಮದೊಂದು. ನಮಗೆ ಗ್ರೌಂಡ್ ಮೊದಲು ಹೇಗಿತ್ತು ಅದೇ ಥರ ಎಲ್ಲ ನಾವು ಎಲ್ಲರೂ ಬಂದು ಆಟ ಆಡಿ ಸಂತೋಷ ಪಡೋಕ್ಕೆ ಗ್ರೌಂಡನ್ನು ಕಂಪ್ಲೇಂಟ್ ಕೊಟ್ಟು ರಿಜಿಸ್ಟರು ಆಗಿದೆ. 2-3 ಕಂಪ್ಲೇಂಟ್ ಅವ್ರು ಅಕ್ನಾಲೇಜ್ಮೆಂಟು ಕೊಟ್ಟಿದ್ದಾರೆ. ಮತ್ತು ಹೇಳಿದ್ದಾರೆ ಸರ್ವೆ ಮಾಡ್ತೇನೆ, ಅಟೆಂಡ್ ಮಾಡ್ತೇನೆ ಅಂತ ಹೇಳಿ ಕಾಲು ಮಾಡಿದ್ದಾರೆ. ನೀವು ಒಂದ್ಸಲಿ MLAಗೆ ಹೋಗಿ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಎಲ್ಲ ಜನ ಕೂತ್ಕೊಂಡು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಿಬಿಎಂಪಿ ಆಟದ ಮೈದಾನವನ್ನೇ ಅಕ್ರಮವಾಗಿ ಬಳಸಿಕೊಳ್ತಾ ಇರುವ ಖಾಸಗಿ ಕಾಂಟ್ರಾಕ್ಟರ್ ಸಂಪರ್ಕವನ್ನ ಮಾಡಿದ್ರೆ ಶಾಸಕರ ಅನುಮತಿ ಪಡೆದಿದ್ದೇವೆ ಅಂತ ಕಥೆ ಹೇಳ್ತಾರೆ. ಈ ಬಗ್ಗೆ ದಾಸರಹಳ್ಳಿ ಶಾಸಕರಾದ ಮುನಿರಾಜು ಅವರನ್ನ ಪಬ್ಲಿಕ್ ಟಿವಿ ಕೇಳಿದಾಗ ಅವನ್ಯಾರೋ ಫ್ರಾಡು, ನಾನು ಯಾರಿಗೂ ಏನನ್ನೂ ಹೇಳಿಲ್ಲ, ನಾನೇ ಖಾಲಿ ಮಾಡಿಸ್ತೀನಿ ಅಂತೇಳಿ ಬಿಬಿಎಂಪಿ ಅಧಿಕಾರಿಗಳಿಗೆ ಹೇಳಿದ್ದೆ, ಆದರೂ ಕೂಡ ಖಾಲಿ ಮಾಡಿಸಿಲ್ಲ. ಇನ್ನಾದರೂ ವಾರದಲ್ಲಿ ಖಾಲಿ ಮಾಡಿ ಮೈದಾನವನ್ನ ಸ್ಥಳೀಯರಿಗೆ ಬಿಟ್ಕೊಡದೆ ಹೋದ್ರೆ ಕಟ್ಟಡದ ಸಾಮಗ್ರಿಗಳನ್ನ ನಾನೇ ಹೊರಗೆ ಹಾಕಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನೋಡಿದೆ ಯಾವ್ದು ಶೆಡ್ಡು ಅಂತೇಳಿ ಬೃಹತ್ ಕಾಲುವೆ ಗುತ್ತಿಗೆದಾರಂದು ಆದಷ್ಟು ಬೇಗ ತೆರವುಗೊಳಿಸ್ತೀರಿ ಅಂತ ಹೇಳಿದ್ರು. ನಾನು ತಕ್ಷಣ ತೆರವುಗೊಳಿಸಿ ಅಂತ ಸೂಚನೆ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಬಂದಿದ್ದೆ. ಆದರೂ ಬೇಜವಾಬ್ದಾರಿತನದಿಂದ ಇದುವರೆಗೂ ತೆರವುಗೊಳಿಸಿರಲ್ಲ. ಆದರೆ ಇವತ್ತು ಅಲ್ಲಿ ಸಾರ್ವಜನಿಕರು ಕೂಡ ತನ್ನ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ನನ್ನ ಗಮನಕ್ಕೂ ಕೂಡ ತಂದರು. ನಾನು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತನಾಡಿ 15ನೇ ತಾರೀಕು ಗಡುವು ಕೊಟ್ಟಿದ್ದೀನಿ. ಆಗಸ್ಟ್ 15ಕ್ಕೆ ಅಲ್ಲಿ ಒಂದು ಶೆಡ್ ಇರ್ಕೊಡ್ದು, ಒಂದು ಚೂರು ಮೆಟೀರಿಯಲ್ ಇರ್ಕೊಡ್ದು. ಯಾವ ರೀತಿ ಮೊದಲಿತ್ತೋ ಅದೇ ರೀತಿ ಸರಿಪಡಿಸಿ ಹೊರಗಡೆ ಹಾಕ್ಬೇಕು ಅವ್ರನ್ನ ಅಂತ ಸಂಬಂಧಪಟ್ಟ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿರಂಜನ್ ಅಂತೇಳಿ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಒಂದು ವೇಳೆ 15ನೇ ತಾರೀಕು ಅವರು ತೆರವುಗೊಳಿಸ್ತಿಲ್ಲ ಅಂದರೆ 16ನೇ ತಾರೀಕು ಬಿಬಿಎಂಪಿಯ ಎಲ್ಲ ನಮ್ಮ ಮಾರ್ಷಲ್ಸ್ನ, ಬಿಬಿಎಂಪಿ ಸ್ಟಾಫ್ನ, ನಮ್ಮೊಂದಷ್ಟು ಕಾರ್ಯಕರ್ತನ ಕರ್ಕೊಂಡೋಗಿ ಎಲ್ಲ ತುಂಬಿಸಿ ಆಚೆಗೆ ಹಾಕಿಸ್ತೀನಿ. ಒಟ್ಟಾರೆ ಕಳೆದ 2 ವರ್ಷಗಳಿಂದ ಸಹಿಸಿಕೊಂಡಿದ್ದಂತಹ ಸಾರ್ವಜನಿಕರು ಕೊನೆಗೆ ರೊಚ್ಚಿಗೆದ್ದು ತಮ್ಮ ಬಿಬಿಎಂಪಿ ಮೈದಾನವನ್ನು ಉಳಿಸಿಕೊಳ್ಳಲು ಮುಂದಾಗಿದ್ದಾರೆ. ಇದಕ್ಕೆ ಸ್ಥಳೀಯ ಶಾಸಕರು ಕೂಡ ಗಡುವು ಕೊಟ್ಟಿದ್ದಾರೆ. ನಿಜಕ್ಕೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಕೂಡಲೇ ಇಲ್ಲಿ ಏನು ಅಕ್ರಮವಾಗಿ ಟೆಂಟ್ಗಳನ್ನು ಹಾಕೊಂಡಿದ್ದಾರೆ, ಅಕ್ರಮವಾಗಿ ಇಲ್ಲಿ ಕಟ್ಟಡ ಸಾಮಗ್ರಿಗಳನ್ನು ಹಾಕೊಂಡಿದ್ದಾರೆ, ಅವುಗಳ ತೆರವು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಪಬ್ಲಿಕ್ಸ್ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.